ನೋಡ್ತಾ ಇದ್ರ BBC ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸ್ವಾಗತ್. ಈಗ ಹೆಡ್ಲೈನ್ಸ್. ರಾಜಕೀಯ ಅಂದ್ರೇನೆ ಅಧಿಕಾರ ಹಂಚಿಕೆ. IPL ಬ್ಲಾಕ್ ಟಿಕೆಟ್ ದಂಧೆಕೋರರಿಗೆ ಎಚ್ಚರಿಕೆ. ಡಿಕೆಶಿ ಭೇಟಿ ಬಗ್ಗೆ ಪರಮೇಶ್ವರ್ ಮಾರ್ಮಿಕ ನುಡಿ. ರೈಲ್ವೆ ಆಯ್ತು ಹೆರಿಗೆ ಆಸ್ಪತ್ರೆ. ಸಹ ಪ್ರಯಾಣಿಕ ಮಹಿಳೆಯರ ಸಮಯ ಪ್ರಜ್ಞೆ ಚಲಿಸುವ ರೈಲಿನಲ್ಲೇ ಮಗುವಿಗೆ ಜನ್ಮ ನೀಡಿದ ತಾಯಿ. ವ್ಯವಸ್ಥೆಯ ಮುಂದೆ ಮಂಡಿಯೂರಲ್ಲ. ಹೈಕೋರ್ಟ್ ವಿಚಾರಣೆಯಿಂದ ದೂರ ಉಳಿಯಲು ಕೇಜ್ರಿವಾಲ್ ನಿರ್ಧಾರ. ಸತ್ಯಾಗ್ರಹದ ಹಾದಿ ಹಿಡಿದ AAP ನಾಯಕ. ವಾರ್ತೆಗಳ ವಿವರ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವ DK ಬ್ರದರ್ಸ್ ದೆಹಲಿ ಭೇಟಿ, ಪವರ್ ಶೇರಿಂಗ್ ಫೈಟ್ ಹಾಗೂ IPL ಟಿಕೆಟ್ ಬ್ಲಾಕ್ ದಂಧೆ ಕುರಿತು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಮಹತ್ವದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಹೈಕಮಾಂಡ್ ಭೇಟಿಯಾಗೂ ಅಧಿಕಾರ ಹಂಚಿಕೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಪರಮೇಶ್ವರ್, ನಾವು ಮಾಡುತ್ತಿರುವುದೇ ರಾಜಕೀಯ, ಇದರಲ್ಲಿ ಹೊಸ ಬೆಳವಣಿಗೆ ಏನಿದೆ? ರಾಜಕಾರಣ ಎಂಬ ಪದದ ವ್ಯಾಖ್ಯಾನದಲ್ಲೇ ಇವೆಲ್ಲವೂ ಅಡಗಿವೆ. ರಾಜಕೀಯ ಅಂದ ಮೇಲೆ ಇಂತಹ ಚರ್ಚೆಗಳು ಸಹಜ. DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿರುವ ಕುರಿತು ಪ್ರತಿಕ್ರಿಯಿಸಿ, ನಮ್ಮ DCM ಅವರು ರಾಜ್ಯದ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಕೆಲಸಗಳ ಬಗ್ಗೆ ಚರ್ಚಿಸಲು ಹೋಗಿದ್ದರು. ರಾಜಕಾರಣದ ದೃಷ್ಟಿಯಿಂದ ಅವರು ನೀಡಿರುವ ಹೇಳಿಕೆಗಳಿಗೆ ನಾವೇನೂ ಪ್ರತ್ಯೇಕ ವ್ಯಾಖ್ಯಾನ ನೀಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಅಹಿಂದ ವರ್ಗದವರೇ ಭರವಸೆ ಈಡೇರಿಕೆಗೆ ತೊಡಕಾಗುತ್ತಿದ್ದಾರೆ ಎಂಬ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಬಗ್ಗೆ ಕೇಳಲಾದ ಪ್ರಶ್ನೆಗೆ, ಅದು ಅವರ ವೈಯಕ್ತಿಕ ಹೇಳಿಕೆ, ಅದಕ್ಕೆ ನಾನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಪರಮೇಶ್ವರ್ ಪಟ್ಟು ಬಿಡಲಿಲ್ಲ. ಜಾತಿಗಣತಿ ವರದಿ ಜಾರಿಗೆ ಕಾಲಮಿತಿ ಇಲ್ಲ ಎಂಬ ಚರ್ಚೆಯ ಬಗ್ಗೆ ಮಾತನಾಡಿದ ಅವರು, ಚುನಾವಣೆಗಳು, ರಾಜಕೀಯ ಬೆಳವಣಿಗೆಗಳು ಮತ್ತು ಅಸೆಂಬ್ಲಿ ಅಧಿವೇಶನಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಸಮಯ ತೆಗೆದುಕೊಳ್ಳುತ್ತಿರಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ನ ಬಳಿ ಇಲ್ಲದ ಕಾರಣ ಪ್ರತಿಕ್ರಿಯಿಸುವುದು ಸರಿಯಲ್ಲ ಎಂದರು. ಬೆಂಗಳೂರಿನಲ್ಲಿ IPL ಟಿಕೆಟ್ಗಳನ್ನು ಕಪ್ಪುಪಟ್ಟಿಯಲ್ಲಿ ಮಾರಾಟ ಮಾಡುತ್ತಿರುವ ಬಗ್ಗೆ ಈಗ ದಾಖಲಾಗಿರುವ ವಿಚಾರಕ್ಕೆ ಗೃಹ ಸಚಿವರು ಕಠಿಣ ಪ್ರತಿಕ್ರಿಯೆ ನೀಡಿದರು. ಇಲ್ಲ, ಎರಡು ವಿಚಾರ ಗಮನದಲ್ಲಿ ಇಟ್ಕೋಬೇಕು ಇಂಥ ಪ್ರಕರಣಗಳಲ್ಲಿ. ಒಂದು, ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು, ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ಅದು ಒಂದು ಭಾಗ. ಅದನ್ನು ಅವರು ವಿರೋಧ ಪಕ್ಷದವರು ಅಥವಾ ಬೇರೆಯವರು ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಟ್ಟಿರೋದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಅದನ್ನು ಇವತ್ತು ಪ್ರಕಟಣೆ ಮಾಡ್ತಾರೆ. ಆದಾಗ ನೋಡೋಣ ಮುಂದೆ ಅದೇನು ತೀರ್ಪು ಏನು ಬರುತ್ತೆ, ಅದ್ರ ಮೇಲೆ ನಾವು ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಡಿ. ಸುಧಾಕರ್ ವಿಚಾರದಲ್ಲಿ ಸರ್, ಸರ್ಕಾರ ಏನೋ ಮುಚ್ಚಿಡ್ತಿದ್ದೇನೋ ಅಂತ ಅನುಮಾನವನ್ನು HD ಕುಮಾರಸ್ವಾಮಿ ಅವರು ನೆನ್ನೆ ವ್ಯಕ್ತಪಡಿಸಿದ್ದಾರೆ. ನಾವು ಇಂಥ ಪ್ರಕರಣಗಳಲ್ಲಿ, ಇಂಥ ವಿಚಾರಗಳಲ್ಲಿ ಕೂಡ ಒಂದಿಷ್ಟು ಮಾನವೀಯತೆಯನ್ನು ತೋರಿಸ್ಬೇಕಲ್ವ. ಯಾರು ಅದನ್ನು ಆ ರೀತಿ ಮಾಡೋಕ್ಕೆ ಹೋಗ್ತಾರೆ? ಮಾಡಿದರೆ ಅವ್ರ ಕುಟುಂಬದವ್ರು ಮಾಡಬೇಕಪ್ಪ, ಬೇರೆಯವ್ರು ಯಾರು ಮಾಡೋಕ್ಕಾಗೋದಿಲ್ಲ. ಏನು ಸರ್ಕಾರ ಹೆಬ್ಬೆಟ್ಟೊತ್ತಿಸ್ಕೊಳ್ಳುತ್ತಾ? ಇದು ನಾವು ಒಂದಿಷ್ಟು ಮಾನವೀಯತೆ ನಮಗೆ ನಾವು ಪ್ರದರ್ಶನ ಮಾಡಬೇಕಾಗುತ್ತೆ ಇಂಥ ಪ್ರಕರಣಗಳಲ್ಲಿ. ಅವರು ಕಷ್ಟದಲ್ಲಿದ್ದಾರೆ, ಅವರು ಇಂಟೆನ್ಸಿವ್ ಕೇರ್ನಲ್ಲಿ ಅವರಿನ್ನೂ ಕೂಡ ಅವರಿಗೆ ಇದು ಪ್ರಜ್ಞೆ ಬಂದಿಲ್ಲ ಅಂತೇಳಿ ಹೇಳಿದರು. ಹಾಗಿರುವಾಗ ಸ್ವಲ್ಪ ನಾವು ಒಂದಿಷ್ಟು ಕಾದು ನೋಡೋಣ. ಕಾಂಗ್ರೆಸ್ನಲ್ಲಿ ಸರ್, ಪಂಚರಾಜ್ಯಗಳ ಫಲಿತಾಂಶ ಬರೋಕ್ಕೆ ಮುಂಚೆನೇ ಬೆಳವಣಿಗೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ಅಂತ ಪವರ್ ಶೇರ್ ವಿಚಾರ. ಯಾವ ಬೆಳವಣಿಗೆ? ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆಗಳು ಸರ್. ಅಲ್ಲ, ರಾಜಕೀಯ ಮಾಡೋದೇ ರಾಜಕೀಯ, ಏನು ಬೆಳವಣಿಗೆ? ಮೇ 10 ಅಲ್ಲಪ್ಪ, ಈಗ ಇದು ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ರೈಲಿನಲ್ಲಿ ಗರ್ಭಿಣಿಗೆ ಹೆರಿಗೆ ನೋವು ಕಾಣಿಸಿಕೊಂಡಾಗ ರೈಲು ನಿಲ್ಲಿಸಿ ಸಹ ಪ್ರಯಾಣಿಕ ಮಹಿಳೆಯರೇ ಯಶಸ್ವಿಯಾಗಿ ಹೆರಿಗೆ ಮಾಡಿಸಿದ ಅಪರೂಪದ ವಿದ್ಯಮಾನಕ್ಕೆ ಬಂಟ್ವಾಳದ BC ರೋಡ್ ನಿಲ್ದಾಣ ಸಾಕ್ಷಿಯಾಗಿದೆ. ಅಪರೂಪದಲ್ಲೇ ಅಪರೂಪದ ಮತ್ತು ಮಾನವೀಯತೆಯ ದೃಶ್ಯವೊಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ರೈಲ್ವೆ ನಿಲ್ದಾಣ ಸಾಕ್ಷಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಯಶವಂತಪುರಕ್ಕೆ ತೆರಳುತ್ತಿದ್ದ ಎಕ್ಸ್ಪ್ರೆಸ್ ರೈಲಿನಲ್ಲಿ ತುಂಬು ಗರ್ಭಿಣಿಯೊಬ್ಬರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಾಗ ಸೂಕ್ತ ವೈದ್ಯಕೀಯ ನೆರವು ಸಿಗದ ಕಾರಣ ಸಹ ಪ್ರಯಾಣಿಕ ಮಹಿಳೆಯರೇ ದಾದಿಯರಾಗಿ ಯಶಸ್ವಿಯಾಗಿ ಹೆರಿಗೆ ಮಾಡಿಸಿದ್ದಾರೆ. ಮೈಸೂರು ಮೂಲದ ಗರ್ಭಿಣಿಯೊಬ್ಬರು ಮಂಗಳೂರು ಜಂಕ್ಷನ್ನಿಂದ ಯಶವಂತಪುರಕ್ಕೆ ತೆರಳುವ ರೈಲನ್ನೇರಿದ್ದರು. ರೈಲು BC ರೋಡ್ ಬಳಿ ತಲುಪುತ್ತಿದ್ದಂತೆ
ಮಹಿಳೆಗೆ ತೀವ್ರ ಹೆರಿಗೆ ನೋವು ಹಾಗೂ ರಕ್ತಸ್ರಾವ ಕಾಣಿಸಿಕೊಂಡಿದೆ. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ರೈಲ್ವೆ ಸಿಬ್ಬಂದಿ ತಕ್ಷಣವೇ ರೈಲು ಸಂಚಾರವನ್ನ ಬಿಸಿ ರೋಡ್ ನಿಲ್ದಾಣದಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರು. ತುರ್ತು ವೈದ್ಯಕೀಯ ಚಿಕಿತ್ಸೆ ನೆರವಿಗಾಗಿ ಸುಮಾರು 30 ನಿಮಿಷಗಳ ಕಾಲ ಕಾಯಲಾಯಿತು. ಆದರೂ ಯಾವುದೇ ವೈದ್ಯಕೀಯ ನೆರವು ಸಕಾಲಕ್ಕೆ ಲಭ್ಯವಾಗಲಿಲ್ಲ. ಸಮಯ ವ್ಯರ್ಥವಾದರೆ ತಾಯಿ ಮಗುವಿನ ಜೀವಕ್ಕೆ ಅಪಾಯವಿರುವುದನ್ನು ಅರಿತ ರೈಲಿನಲ್ಲಿದ್ದ ಇತರ ಮಹಿಳಾ ಪ್ರಯಾಣಿಕರು ತಕ್ಷಣ ಕಾರ್ಯಪ್ರವೃತ್ತರಾದರು. ರೈಲಿನ ಬೋಗಿಗೆ ಬೆಡ್ಶೀಟ್ಗಳ ಮೂಲಕ ಪರದೆ ಕಟ್ಟಿ ತಾತ್ಕಾಲಿಕ ಹೆರಿಗೆ ಕೋಣೆಯನ್ನಾಗಿ ಪರಿವರ್ತಿಸಿದರು. ಅನುಭವಸ್ಥ ಮಹಿಳೆಯರ ಮಾರ್ಗದರ್ಶನದಲ್ಲಿ ಜೊತೆ ಸೇರಿದ ಮಹಿಳೆಯರು ಹರಸಾಹಸ ಪಟ್ಟು ಗರ್ಭಿಣಿಗೆ ಸಹಜ ಹೆರಿಗೆ ಮಾಡಿಸುವಲ್ಲಿ ಯಶಸ್ವಿಯಾದರು. ಮಹಿಳೆ ಗಂಡು ಮಗುವಿಗೆ ಜನ್ಮ ನೀಡಿದ್ದು ಮಗುವಿನ ಮೊದಲ ಅಳು ಕೇಳುತ್ತಿದ್ದಂತೆ ರೈಲಿನಲ್ಲಿದ್ದ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟರು. ನಂತರ ತಾಯಿ ಮತ್ತು ನವಜಾತ ಶಿಶುವನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇಬ್ಬರು ಆರೋಗ್ಯವಾಗಿದ್ದಾರೆ ಎಂದು ತಿಳಿದು ಬಂದಿದೆ. ದೆಹಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಮತ್ತೆ ನ್ಯಾಯಾಂಗ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿರುವ ಬೆಳವಣಿಗೆಯೊಂದರಲ್ಲಿ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಹಾಗೂ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ಹೈಕೋರ್ಟ್ ವಿಚಾರಣೆಯಿಂದ ದೂರ ಉಳಿಯಲು ನಿರ್ಧರಿಸಿದ್ದಾರೆ. ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರ ಪೀಠದ ಮುಂದೆ ನಡೆಯುತ್ತಿರುವ ವಿಚಾರಣೆಗೆ ತಾವು ಅಥವಾ ತಮ್ಮ ಪರ ವಕೀಲರು ಹಾಜರಾಗುವುದಿಲ್ಲ ಎಂದು ಕೇಜ್ರಿವಾಲ್ ಲಿಖಿತವಾಗಿ ತಿಳಿಸಿದ್ದಾರೆ. ಪತ್ರದಲ್ಲಿ ಕೇವಲ ಸತ್ಯಾಗ್ರಹದ ಘೋಷಣೆಯಷ್ಟೇ ಅಲ್ಲದೆ ತಮ್ಮ ನಿರ್ಧಾರದ ಹಿಂದಿನ ನೈತಿಕ ಮತ್ತು ವೈಯಕ್ತಿಕ ಕಾರಣಗಳನ್ನು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ವಿಚಾರಣೆಗೆ ಹಾಜರಾಗದಿದ್ದರೆ ಕಾನೂನಾತ್ಮಕವಾಗಿ ತನಗೆ ತೊಂದರೆಯಾಗಬಹುದು ಮತ್ತು ಏಕಪಕ್ಷೀಯ ಆದೇಶ ಹೊರಡಬಹುದು ಎಂಬ ಅರಿವು ತನಗಿದೆ. ಹೀಗಿದ್ದರೂ ತಪ್ಪು ವ್ಯವಸ್ಥೆಯ ಮುಂದೆ ಮಂಡಿಯೂರುವುದಕ್ಕಿಂತ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಸತ್ಯಾಗ್ರಹ ಎಂದು ಬಣ್ಣಿಸಿದ ಅವರು ನ್ಯಾಯಾಂಗದ ನೈತಿಕತೆಯನ್ನು ಎತ್ತಿ ಹಿಡಿಯಲು ತಾನು ಅಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಸತ್ಯಾಗ್ರಹವೆಂದರೆ ಕೇವಲ ಪ್ರತಿರೋಧವಲ್ಲ, ಬದಲಾಗಿ ಅಧಿಕಾರದಲ್ಲಿರುವವರು ತಮ್ಮ ತಪ್ಪನ್ನು ತಿದ್ದಿಕೊಳ್ಳಲು ನೀಡುವ ಅವಕಾಶ ಎಂದು ಅವರು ಗಾಂಧಿ ತತ್ವಗಳನ್ನು ಉಲ್ಲೇಖಿಸಿದ್ದಾರೆ. ಮೊದಲು ಅನ್ಯಾಯವನ್ನು ಸರಿಪಡಿಸಲು ಅಧಿಕೃತವಾಗಿ ವಿನಂತಿಸುವುದು, ಮನವಿ ವಿಫಲವಾದಾಗ ಮಾತ್ರ ಅಹಿಂಸಾತ್ಮಕವಾಗಿ ಸಹಕರಿಸದಿರುವುದು ಸತ್ಯಾಗ್ರಹದ ನಿಜವಾದ ಶಿಸ್ತು ಎಂದು ತಮ್ಮ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ನ್ಯಾಯ ಸಿಗುವುದು ಮಾತ್ರವಲ್ಲ, ಅದು ಸಿಗುತ್ತಿದೆ ಎಂದು ಜನರಿಗೆ ಕಾಣಿಸಬೇಕು ಎಂಬ ಸುಪ್ರೀಂ ಕೋರ್ಟ್ ತತ್ವವನ್ನು ಪತ್ರದಲ್ಲಿ ಉಲ್ಲೇಖಿಸಿ ಈ ಪ್ರಕರಣದಲ್ಲಿ ಆ ತತ್ವವನ್ನು ಪಾಲಿಸಲಾಗುತ್ತಿಲ್ಲ ಎಂದು ದೂರಿದ್ದಾರೆ. ನ್ಯಾಯಾಧೀಶರು ಈ ಪ್ರಕರಣದಿಂದ ಹಿಂದೆ ಸರಿಯಬೇಕು ಎಂದು ತಾನು ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸುವಾಗ ನ್ಯಾಯಾಲಯವು ಅದನ್ನು ವೈಯಕ್ತಿಕ ದಾಳಿ ಎಂದು ಪರಿಗಣಿಸಿರುವುದು ನನಗೆ ನೋವುಂಟು ಮಾಡಿದೆ. ನ್ಯಾಯದ ನಿರೀಕ್ಷೆಯು ವೈಯಕ್ತಿಕ ಘರ್ಷಣೆಯಾಗಿ ಬದಲಾಗಿರುವುದು ದುರಾದೃಷ್ಟಕರ ಎಂದು ಹೇಳಿದ್ದಾರೆ. ಯಾವುದೇ ಸಿಟ್ಟು ಅಥವಾ ದ್ವೇಷದಿಂದ ಈ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ, ಬದಲಾಗಿ ತನ್ನ ಅಂತರಾತ್ಮದ ಧ್ವನಿಗೆ ಒಗ್ಗೊಟ್ಟು ನೈತಿಕ ಹೊಣೆಗಾರಿಕೆಯಿಂದ ವಿಚಾರಣೆಯಿಂದ ದೂರ ಉಳಿಯುತ್ತಿದ್ದೇನೆ. ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರ ಮೇಲಿನ ತಮ್ಮ ಅಪನಂಬಿಕೆಯು ಕೇವಲ ಈ ಅಬಕಾರಿ ನೀತಿ ಹಗರಣಕ್ಕೆ ಮಾತ್ರ ಸೀಮಿತವಾಗಿದ್ದು ಇತರ ವಿಷಯಗಳಲ್ಲಿ ಇದು ಅನ್ವಯಿಸುವುದಿಲ್ಲ ಎಂದು ಕೇಜ್ರಿವಾಲ್ ಪತ್ರದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅರ್ಕಲಗೂಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರು 3 ಕೋಟಿ ವೆಚ್ಚದಲ್ಲಿ ಒಳಾಂಗಣ ಕ್ರೀಡಾಂಗಣ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಶಾಸಕ ಎ ಮಂಜು ತಿಳಿಸಿದ್ದಾರೆ. ಕಾಲೇಜಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಇದು ಜಿಲ್ಲೆಯಲ್ಲೇ ಪ್ರಥಮವಾಗಿದ್ದು ತಾಲೂಕಿಗೆ ಇದೊಂದು ಉತ್ತಮ ಕೊಡುಗೆಯಾಗಿದೆ. ವಿದ್ಯಾರ್ಥಿಗಳ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೇರಣಾದಾಯಕವಾಗಿದೆ. ವಿದ್ಯಾರ್ಥಿಗಳು ಇದರ ಉಪಯೋಗ ಪಡೆದು ವಿಶ್ವವಿದ್ಯಾನಿಲಯ, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳನ್ನು ಪ್ರತಿನಿಧಿಸುವಂತೆ ಆದಾಗ ನಮ್ಮ ಶ್ರಮಕ್ಕೆ ಸಾರ್ಥಕವಾಗುತ್ತದೆ. ಸಾರ್ವಜನಿಕರ ಕ್ರೀಡಾ ಚಟುವಟಿಕೆಗಳಿಗೂ ಅವಕಾಶ ಕಲ್ಪಿಸುವ ಕುರಿತು ಪರಿಶೀಲಿಸಲಾಗುವುದು. ಪಟ್ಟಣದಲ್ಲಿ ಈಜುಕೊಳ ನಿರ್ಮಾಣಕ್ಕೆ ಸಹಭಾಗಿತ್ವ ನೀಡಲು ಖಾಸಗಿಯವರು ಮುಂದೆ ಬಂದರೆ ಕ್ರಮ ಕೈಗೊಳ್ಳಲಾಗುವುದು. ಕ್ರೀಡಾಂಗಣ ನಿರ್ಮಾಣಕ್ಕೆ ಅನುದಾನ ಒದಗಿಸಿದ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಎಆರ್ ಬಾಲಾಜಿ, ಸದಸ್ಯರಾದ ಚಿದಂಬರ ಬಾಬು, ಸಖೀರ್ ಉರ್ ರೆಹಮಾನ್, ರವಿಕುಮಾರ್, ಪ್ರಾಂಶುಪಾಲ ಎಎಲ್ ಮಂಜುನಾಥ್ ಉಪಸ್ಥಿತರಿದ್ದರು. ಪ್ರಥಮ ದರ್ಜೆ ಕಾಲೇಜಿನಲ್ಲಿ 3 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಇಂಡೋರ್ ಸ್ಟೇಡಿಯಂ ಮಾಡಿ ಯಾವ ತಾಲೂಕಿನಲ್ಲೂ ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಇದು ಪ್ರಥಮವಾಗಿ ಹಾಸನ ಜಿಲ್ಲೆಯಲ್ಲಿ ಅರ್ಕಲಗೂಡು ತಾಲೂಕಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇದು ಮಲ್ಟಿ ಆಕ್ಟಿವಿಟೀಸ್ಗೆ, ಸ್ಪೋರ್ಟ್ಸ್ಗೆ ಮಕ್ಕಳಿಗೆ ಅನುಕೂಲ ಆಗುವಂತಕ್ಕಂಥದ್ದು. ನಾನು ಈ ಸ್ಟೇಡಿಯಂ ಆದಮೇಲೆ ಇದರಿಂದ ಉಪಯೋಗ ಪಡ್ಕೊಂಡು ನಮ್ಮ ಕಾಲೇಜಿನಿಂದ ಯೂನಿವರ್ಸಿಟಿ ಮತ್ತು ಈ ಸ್ಟೇಟ್ ಲೆವೆಲ್ಗೆ, ನ್ಯಾಷನಲ್ ಲೆವೆಲ್ಗೆ ಹೋಗ್ತಕ್ಕಂಥದ್ದನ್ನು ನಾನು ನೋಡಬೇಕು ಅನ್ನೋದು ಆಸೆ. ಆ ಪ್ರಯುಕ್ತ ಇದನ್ನು ನನ್ನ ಕನಸು. ನಾನು ಇರೋವರೆಗೆ ಆ ಅವಧಿನಲ್ಲಾದರೂ ಈ ಮಕ್ಕಳು ಈ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇಲ್ಲಿಂದ ಪ್ರತಿಮೆ ಅದಕ್ಕೆ ಪಾಲ್ಗೊಂಡ್ರೆ ನನಗೆ ಅದಂಥ ಖುಷಿ ಯಾವುದಿರೋದಿಲ್ಲ. ಅದಾಗಬೇಕು ಅನ್ನೋದು ನನ್ನ ಕನಸು. ಸಾರ್ವಜನಿಕರಿಗೂ ಕೂಡ ಇದರಲ್ಲಿ ನಾವು ಕಮಿಟಿಯವರೆಲ್ಲ ನಿರ್ಧಾರ ಮಾಡಿ ಅವ್ರಿಗೂ ಕೂಡ ಉಪಯೋಗ ಆಗುವಂಗೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಚರ್ಚೆ ಮಾಡಿ ಇದು ಮಾಡ್ತೀವಿ. ಇದು ಅರ್ಕಲಗೂಡು ತಾಲೂಕಿಗೆ ಒಂದು ವಿಶೇಷವಾದಂಥ ಒಂದು ಕೊಡುಗೆ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಸಾರ್ವಜನಿಕರಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇರೋದು ಈಜುಕೊಳ. ಇದ್ರೊಳಗೆ ಈಜುಕೊಳ ಆಗಲ್ಲ. ಸ್ಟೇಡಿಯಂ ಅಲ್ಲಿ ಮಾಡ್ತೀವಿ ಅಂತ ಹಿಂದೆ ಒಂದ್ಸರಿ ಹೇಳಿದ್ರಿ. ಮಾಡ್ತೀವಿ ಅಂತ ಹೇಳಿಲ್ಲ, ಮಾಡಿ ಅಂತ ನೀವು ಕೇಳಿದ್ರಿ. ಈ ಈಜುಕೊಳ ಮಾಡೋದು ಸುಲಭ,
ಮೇಂಟೆನೆನ್ಸ್ ಇದೆಯಲ್ಲ ಅದು ಭಾರಿ ಕಷ್ಟ. ಈಗ ಹಾಸನ ಜಿಲ್ಲೆನಲ್ಲಿ ಟೌನಲ್ಲಿ ಏನು ಒಂದಿದೆ ಅದು ನಿಜವಾಗ್ಲೂ ನಡೀತಾ ಇದೆ. ಬೇರೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಭಾರಿ ಕಷ್ಟ. ಗಣೇಶಪುರಿಯಲ್ಲಿ ಇದೆ, ಎಲ್ಲಿ ನಡೀತಾ ಇದೆ ಆಗಲ್ಲ. ಮೊನ್ನೆ ತಾನೇ 2 ಜನ ಕೇಳಿದ್ರು ಈಜುಕೊಳ ಇಲ್ಲಿಗೆ ಯಾಕೆ ಮಾಡಿಸ್ತಾರೆ, ಇಲ್ಲಿಂದ ಹಾಸನ ಕಳಿಸ್ತಾ ಇದ್ದಾರೆ ಮಕ್ಕಳನ್ನ. ಹಾಗಾಗಿ ಯಾರಿಗಾರು NGOs ಕೊಟ್ಬಿಟ್ಟು ಮೇಂಟೈನ್ ಮಾಡಕ್ ಕೊಡ್ಬೋದಲ್ಲ. ಯಾರು ಬರೋರ್ನ ಕಳಿಸಿ ಅವ್ರು ಯಾರು ಆಸಕ್ತಿ ಇದ್ದವ್ರು ನಡೆಸ್ತೀವಿ ಅಂದವ್ರಿಗೆ ಅವ್ರಿಗೆ PPP ಮಾಡಲಲ್ಲಿ ಅವ್ರಿಗೆ ಮಾಡಿಸ್ಕೊಡಕ್ ಒಪ್ಪಿಸ್ಕೊಡ್ತೀವಿ. ಈಗ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಬರ್ಬೋದು. PPP ಮಾಡಲಲ್ಲಿ ಯಾರು ನಮಗೆ ಅರ್ಜಿ ಸಲ್ಲಿಸಿ ಅರ್ಕಲ್ಗೊಡಲ್ಲಿ ನಾವು ಇದನ್ನ ಈಜುಕೊಳನ ಮಾಡಿಕೊಂಡು ಅವರು ಅದನ್ನ ಫಲಾನ ಅವರೇ ಪಡ್ಕೊಳ್ಳಿ ನಮ್ಮ ತಾಲೂಕಿಗಾಗಿ PPP ಮಾಡಲಲ್ಲಿ ಮಾಡ್ಬೋದು. ಥ್ಯಾಂಕ್ ಯು. ಸಾವಯವ ಕೃಷಿಗೆ ರಾಸಾಯನಿಕ ಮುಕ್ತ ಆಹಾರವನ್ನ ಒದಗಿಸುವುದರಿಂದ ಆರೋಗ್ಯವಾಗಿರಲು ಸಾಧ್ಯ. ಎಲ್ಲರೂ ಸಾವಯವ ಆಹಾರವನ್ನ ಸೇವಿಸುವುದರಿಂದ ಮನುಷ್ಯ ಆರೋಗ್ಯವಾಗಿರುತ್ತಾನೆ ಅಂತ ಸಾವಯವ ಕೃಷಿಕ ಚೋಳೂರು ವೆಂಕಟೇಶ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಸಾವಯವ ಕೃಷಿ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಕೃಷಿಯನ್ನು ಬಳಸಿದರೆ ಮತ್ತು ಕೀಟನಾಶಕಗಳನ್ನು ಬಳಸದೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬೆಳೆಯುವ ಒಂದು ಸುಸ್ಥಿರ ಪದ್ಧತಿಯಾಗಿದೆ. ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ರೈತರು ಸಾವಯವ ಕೃಷಿಯನ್ನು ಅನುಸರಿಸಬೇಕು. ಸಾವಯವ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗುತ್ತಿದೆ. ಸಾವಯವ ಕೃಷಿ ಪದಾರ್ಥಗಳನ್ನು ಬಳಸಿ ಎಲ್ಲರೂ ಆರೋಗ್ಯವಾಗಿರಬೇಕು ಎಂದು ತಿಳಿಸಿದರು. ಆ ಚಿಂತನೆಗಳೇ ಎಲ್ಲೋ ನಮ್ಮ ತಂದೆಯರಿಂದ ನಮಗೆ ಆ ಸಮಾಜ ಸೇವೆ ಇರ್ಬೋದು, ಈ ಒಂದು ಹೋರಾಟ ಕೂಡ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಇದೆಲ್ಲ ಬಂದಿರ್ಬೋದು ಅಂತ ಭಾವಿಸ್ತಾ ನೈಸರ್ಗಿಕ ಕೃಷಿ ಏನಕ್ಕೆ ಬೇಕು, ನೈಸರ್ಗಿಕ ಕೃಷಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನೋಡಿ. ನಾವು ಏನಿವತ್ತು ಅನುಷ್ಕ ಅಂತ ಹೇಳ್ತಿದ್ದೀವಿ, ಕುಂಕುಮ ಅಂತ ಹೇಳ್ತೀವಿ, ಶ್ರೀಗಂಧ ಅಂತ ತಿಲಕ ಹೇಳ್ತೀವಿ. ಭಗವಂತನಿಗೆ ಪ್ರತಿನಿತ್ಯ ನಾವು ಪ್ರಾರಂಭ ಆಗದೇ ಅನುಷ್ಕ, ಕುಂಕುಮ, ಶ್ರೀಗಂಧದ ಲೇಪನದಿಂದ ಆಗ್ತಕ್ಕಂಥ ಎಲ್ಲ ವಸ್ತುಗಳು ಇವತ್ತೇನಾಗಿದ್ದಾವೆ ಅಂತ ಹೇಳಿದ್ರೆ ರಾಸಾಯನಿಕ ಅಂತ ಕರಿತೀವಿ, ಇಲ್ಲ ವಿಷ ಅಂತ ಕರಿತೀವಿ. ಶ್ರೀಗಂಧ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ರಘುರಾವ್ ಮಾತನಾಡಿ, ರೈತರು ರಾಸಾಯನಿಕ ಪದಾರ್ಥಗಳನ್ನು ಬಿಟ್ಟು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ಮನುಷ್ಯ ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ. ಪ್ರತಿಯೊಬ್ಬರೂ ಸಹ ರೈತರು ತಮ್ಮ ತೋಟಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ಸಾವಯವ ಕೃಷಿಯನ್ನು ಬಳಸಿದರೆ ಎಲ್ಲರೂ ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ. ದೇಶದ ಬೆನ್ನೆಲುಬು ರೈತ. ಪ್ರತಿಯೊಬ್ಬರೂ ಸಾವಯವ ಕೃಷಿ ಪದಾರ್ಥಗಳನ್ನು ಬೆಳೆಸಬೇಕು. ಇದರಿಂದ ಮನುಷ್ಯನಿಗೆ ಯಾವುದೇ ರೋಗಗಳು ಬರುವುದಿಲ್ಲ, ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ. ಕೃಷಿಗೆ ತನ್ನದೇ ಆದ ಇತಿಹಾಸವಿದೆ. ನಮ್ಮ ಪೂರ್ವಜರು ಮಾಡಿದ ಕೃಷಿಯನ್ನು ನಾವೆಲ್ಲರೂ ಕೂಡ ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸಿದರು. ಇವತ್ತು ಸಾವಿರಾರು ಜನಕ್ಕೆ ಬೇಕಾಗಿದೆ ಅಂದ್ರೆ ನಮ್ಮ ಮಣ್ಣೇ ಕಾರಣ, ನಮ್ಮ ಕೃಷಿ ಜೀವನನೇ ಕಾರಣ. ಇವತ್ತು ಪ್ರಪಂಚ ಎಲ್ಲ ಕೃಷಿಕರಿಗೆ ಬಲಕಳಿದೆ, ಅವ್ರಿಗೆ ಅವಕಾಶ ಕೊಡೋರಿಲ್ಲ. ಇವತ್ತು ಅದನ್ನ ಅವಕಾಶ ಕೊಟ್ಟರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅನ್ನ ಶುದ್ಧ ಆದ್ರೆ ಪ್ರಪಂಚನೇ ಶುದ್ಧಿ ಆದಂಗೆ ಅಲ್ಲ ಅಂತ ಮಾಡ್ತಾರೆ. ಇವತ್ತು ತುಮಕೂರು ಜಿಲ್ಲೆಗೆ 7 ಕಡೆಗೆ ಕರ್ನಾಟಕ ರಾಜ್ಯದಲ್ಲಿ ಸಾವಯವ ಹಸಿರು ಕ್ರಾಂತಿ ಸ್ಟಾರ್ಟ್ ಆದಾಗ 7 ಕಡೆಗೆ ರಸಗೊಬ್ಬರದ ಪ್ರಯೋಗ ಮಾಡಿದ್ರು. ಅದರಲ್ಲಿ 10ನೇ ಭೂಮಿನೇ ನಮ್ದು 70ನೇ ಇಸ್ವಿಗೆ. ಯಾಕಂದ್ರೆ ರಸಗೊಬ್ಬರ ಮೊದಲೇ ಹಾಕಿರೋದ್ರಿಂದ ನಮ್ಮ ಹತ್ರ ನೇರು ಬಿಡದೇ ಇಲ್ಲ, ಏನ್ ಬೆಳೆ ಹೋದ್ರು ಆಗ್ತಾನೂ ಇರಲಿಲ್ಲ. ನಾವು ಮರ್ಯಾದೆ ಹೋಗೋದಕ್ಕ ವ್ಯವಸಾಯ ಮಾಡಿದೀವಿ. ಮರ್ಯಾದೆನೇ ಕಳ್ಕೊಂಡ ಮೇಲೆ ಏನಾಗುತ್ತೆ, ನಮ್ಮ ಜನ ಬಿಡುಗೆ ಮಾಡೋದು, ಅವಾಗ ಏನಾಗುತ್ತೆ, ನಮ್ಮ ಗಿಡ ಗೌರವವನ್ನು ಮಾಡೋದು. ಇದೇ ಸಂದರ್ಭದಲ್ಲಿ ಸಾವಯವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅಮ್ಮನಘಟ್ಟ ಮಹೇಶ್ ಹಾಗೂ ಚೇಳೂರು ವೆಂಕಟೇಶ್ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾವಯವ ರೈತರಾದ ಅಮ್ಮನಘಟ್ಟ ಮಹೇಶ್, ಮಲ್ಲಿಕಾರ್ಜುನ್, ಸಿಂಧು ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್, ಡಾಕ್ಟರ್ ಚಿದಾನಂದ್ ಹಾಗೂ ಸಾವಯವ ರೈತರು ಭಾಗವಹಿಸಿದ್ದರು. ಬಂಟ್ವಾಳದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಹಾಗೂ ದಶಮಾನೋತ್ಸವ ಕಾರ್ಯಕ್ರಮ ಮೇ 1ರಂದು ನಡೆಯಲಿದ್ದು, ಬಂಟ್ವಾಳ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಆಯೋಜಿಸಿರುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ಎಸ್ ವೈದ್ಯ ಉದ್ಘಾಟನೆ ನೆರವೇರಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ. ಭಟ್ಕಳದ ಹುರುಳಿಸಾಲ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕ ಸಂಘದ ವತಿಯಿಂದ ವಿಶ್ವ ಕಾರ್ಮಿಕ ದಿನಾಚರಣೆ ಹಾಗೂ ಸಂಘದ ದಶಮಾನೋತ್ಸವ ಕಾರ್ಯಕ್ರಮವನ್ನು ಮೇ 1ರಂದು ಹೆಬ್ಬೆಯ ಸಾರ್ವಜನಿಕ ಗಣೇಶೋತ್ಸವ ಸಭಾಭವನದಲ್ಲಿ ಆಯೋಜಿಸಲಾಗಿದೆ. ಈ ಕುರಿತು ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಮಾಹಿತಿಯನ್ನು ನೀಡಿದರು. ಸಂಘವು ಗಾರೆ ಕೆಲಸ, ಕಾಂಕ್ರೀಟ್, ಎಲೆಕ್ಟ್ರಿಷಿಯನ್, ಪ್ಲಂಬಿಂಗ್, ಮರಳು ಸಾರಿಸುವಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಕಾರ್ಮಿಕರನ್ನು ಒಗ್ಗೂಡಿಸಿ ಅವರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದರು. ಗ್ರಾಮವಾರು ಕಾರ್ಮಿಕರ ನೋಂದಣಿ ಕಾರ್ಯ ಆರಂಭವಾಗಿದ್ದು, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮನೆಗೆ ಭೇಟಿ ನೀಡಿ ನಕಲಿ ಕಾರ್ಮಿಕ ಕಾರ್ಡ್ಗಳನ್ನು ಗುರುತಿಸುವ ಕಾರ್ಯಕ್ಕೂ ಕೈಜೋಡಿಸಿದ್ದಾರೆ. ತಾಲೂಕಿನಲ್ಲಿ 11,000ಕ್ಕೂ ಅಧಿಕ ಕಾರ್ಮಿಕರು ಇದ್ದರೂ ಕೇವಲ 3,000 ಮಂದಿ ಮಾತ್ರ ನೋಂದಣಿ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬ ಕಾರ್ಮಿಕರು ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಒಂದು ಕಾರ್ಮಿಕರು ಅಂದ್ರೆ ಕಟ್ಟಡ ಕೆಲಸ
ಮೇಸ್ತ್ರಿಂಗ್ ಬರ್ತದೆ, ಕಲ್ಲು ಕಟ್ಟೋರು ಬರ್ತದೆ, ಪ್ಲಾಸ್ಟಿಂಗ್ ಬರ್ತದೆ, ಮತ್ತು ಎಲೆಕ್ಟ್ರಿಷಿಯನ್ ಬರ್ತದೆ, ವೆಲ್ಡಿಂಗ್ ಬರ್ತದೆ, ಕಡೆಗೆ ಪಾರೆ ಕೆಲಸ ಮಾಡೋರು ಕೂಡ ಬರ್ತಾರೆ, ಕಲ್ಲು ಪಾರೆ ಕೆಲಸ ಮಾಡೋರು ಕೂಡ ಬರ್ತಾರೆ, ಪಾಯ ತೆಗೆಯೋರು ಕೂಡ ಬರ್ತಾರೆ, ಹೊಯ್ಗೆ ಕಾಣಿಸುವಂಥ ಹೆಂಗಸರು ಲೇಬರ್ ಕೂಡ ಬರ್ತಾರೆ. ಅವ್ರನ್ನ ಹೊರತುಪಡಿಸಿ ನಾವು ಗಾಡಿ ಬೇರೆ ಕೊಡಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆ ನಿಜವಾದ ಕಾರ್ಮಿಕರು ಗಾಡಿಯನ್ನು ಪಡಿಬೇಕು. ಯಾಕೆ ಪಡಿಬೇಕಂತ ಹೇಳ್ತಂದ್ರೆ, ಒಬ್ಬ ಕಾರ್ಮಿಕ ಏನಾದರೂ ಅಪಘಾತ ಆಯಿತು ಅಂದರೆ, ಹೆಚ್ಚು ಕಡಿಮೆ ಆಯಿತು ಅಂದರೆ ಆ ಕಾರ್ಮಿಕರಿಗೆ ಸರಿಯಾದ ನ್ಯಾಯ ಸಿಗಬೇಕು, ಸರ್ಕಾರ ಸಿಕ್ಕುವಂಥ ಸೌಲಭ್ಯಗಳು ಸಿಗಬೇಕು. ಒಂದು ಕಾರ್ಯಕ್ರಮದಲ್ಲಿ ಸಂಘದ ಗೌರವಾಧ್ಯಕ್ಷ ಶ್ರೀಧರ್ ನಾಯಕ್, ಲಚ್ಚಯ್ಯ, ನಾರಾಯಣ್ ನಾಯಕ್ ಹಾಗೂ ಹಜರತ್ ಅಲಿ ಖಂಬಾರ, ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಜಟ್ಟಪ್ಪ ನಾಯಕ, ಸಹ ಕಾರ್ಯದರ್ಶಿಗಳಾದ ಮಾರುತಿ ಮಂಜಪ್ಪ ನಾಯಕ ಮತ್ತು ಮಾದೇವ ನಾಗಯ್ಯ ಕೊಂಡಾಯಿದ್ದರು. ರಾಜಕಾಲುವೆ ಒತ್ತುವರಿ ಸಂಬಂಧ ಲೋಕಾಯುಕ್ತಕ್ಕೆ ದೂರು ನೀಡಿದ್ದ ಮಹಿಳೆಯೊಬ್ಬರ ವಿರುದ್ಧ ಕಿಡಿಗೇಡಿಗಳು ಬ್ಯಾನರ್ ಹಾಕುವ ಮೂಲಕ ತೇಜೋವಧೆ ಮಾಡಿರುವ ಘಟನೆ ಬೆಂಗಳೂರು ನಗರದ ಬಸವನ ನಗರದಲ್ಲಿ ಬೆಳಕಿಗೆ ಬಂದಿದೆ. ವಿಭೂತಿಪುರ ರಾಜಕಾಲುವೆ ಒತ್ತುವರಿ ವಿರೋಧಿಸಿ ಜಿಬಿಎ ಟಿಕೆಟ್ ಆಕಾಂಕ್ಷಿ ಸತ್ಯವಾಣಿ ಎಂಬುವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು. ಅಲ್ಲದೆ ಈ ಹಿಂದೆ ಅಕ್ರಮವಾಗಿ ಅಳವಡಿಸಲಾಗಿದ್ದ ಬ್ಯಾನರ್ಗಳ ವಿರುದ್ಧವೂ ಜಿಬಿಎಗೆ ದೂರು ನೀಡಿ ಅವುಗಳನ್ನು ತೆರವುಗೊಳಿಸಿದರು. ಇದೇ ದ್ವೇಷದ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳು ಸತ್ಯವಾಣಿ ಅವರ ಫೋಟೋ ಬಳಸಿ ಬಸವನಗರದ ತಲಕಾವೇರಿ ಲೇಔಟ್ನಾದ್ಯಂತ 50ಕ್ಕೂ ಹೆಚ್ಚು ಅವಹೇಳನಕಾರಿ ಬ್ಯಾನರ್ಗಳನ್ನು ರಾತ್ರೋರಾತ್ರಿ ಅಳವಡಿಸಿದ್ದಾರೆ. ಅಳವಡಿಸಲಾದ ಬ್ಯಾನರ್ಗಳಲ್ಲಿ ದೂರುದಾರೆ ಸತ್ಯವಾಣಿಯವರು ವಂಚಕಿ, ಹಣ ವಸೂಲಿ ಮಾಡುತ್ತಾರೆ ಹಾಗೂ ಕೆಲಸ ಕೊಡಿಸುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಎಂಬ ಆಧಾರರಹಿತ ಮತ್ತು ತೇಜೋವಧೆ ಮಾಡುವಂತಹ ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಲೋಕಾಯುಕ್ತಕ್ಕೆ ಜಿಬಿಎ ಕಮಿಷನರ್ ವಿರುದ್ಧವೇ ದೂರು ನೀಡಿದ್ದರಿಂದಲೇ ಈ ಕುಕೃತ್ಯ ನಡೆದಿದೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಕಿಡಿಗೇಡಿಗಳು ಬ್ಯಾನರ್ ಕಟ್ಟುತ್ತಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದ್ದರೂ ಸಹ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ದೂರು ಕೇಳಿಬಂದಿದೆ. ಈ ಸಂಬಂಧ ಎಚ್ಎಎಲ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದರೂ ಯಾವುದೇ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಇದುವರೆಗೆ ಕಿಡಿಗೇಡಿಗಳನ್ನು ಬಂಧಿಸಿಲ್ಲ ಎಂದು ಸತ್ಯವಾಣಿ ಅವರು ಪೊಲೀಸರ ಕಾರ್ಯವೈಖರಿಯ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪರಿಸರ ರಕ್ಷಣೆಗಾಗಿ ಮತ್ತು ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಿದ ಮಹಿಳೆಯ ವಿರುದ್ಧ ನಡೆದಿರುವ ಈ ಸಂಘಟಿತ ದಾಳಿಯು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಕೃಪಾನಿಧಿ ಕಾಲೇಜಿಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ಈ ಕಾಲೇಜಿನಲ್ಲಿ ಇನ್ನು ಮುಂದೆ ಸರ್ಕಾರಿ ಪರೀಕ್ಷೆ ನಡೆಸದಂತೆ ಸರ್ಕಾರಕ್ಕೆ ವರದಿ ನೀಡುವುದಾಗಿ ತಿಳಿಸಿದ್ದಾರೆ. ಧಾರ್ಮಿಕ ಸ್ವಾತಂತ್ರ್ಯ ಉಲ್ಲಂಘನೆ ವಿವಾದದಿಂದ ಕಾಲೇಜಿನ 3 ಸಿಬ್ಬಂದಿ ಈಗಾಗಲೇ ಅಮಾನತಾಗಿದ್ದರು. ಮತ್ತೊಂದೆಡೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಾಲೇಜಿನ ಪರವಾನಗಿ ರದ್ದುಪಡಿಸಲು ಆಗ್ರಹಿಸಿದ ಕಾರಣ ಘಟನೆ ಗಂಭೀರ ಸ್ವರೂಪ ಪಡೆದಿತ್ತು. ಸಿಇಟಿ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ವಿಚಾರ ಭಾರೀ ವಿವಾದಕ್ಕೆ ಕಾರಣವಾಗುತ್ತಿದ್ದಂತೆ ಬೆಂಗಳೂರಿನ ಮಡಿವಾಳದಲ್ಲಿರುವ ಕೃಪಾನದಿ ಕಾಲೇಜಿನ 3 ಸಿಬ್ಬಂದಿ ಅಮಾನತು ಮಾಡಲಾಗಿತ್ತು. ಈ ನಡುವೆ ಇದು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಾಲೇಜು ಪರವಾನಗಿ ರದ್ದುಪಡಿಸಿ 25 ಲಕ್ಷ ರು ದಂಡ ವಿಧಿಸುವಂತೆ ಮುಖ್ಯಮಂತ್ರಿಗಳಿಗೆ ದೂರು ಆಗ್ರಹಿಸಿತ್ತು. ಆ ಬೆನ್ನಲ್ಲೇ ಕೃಪಾನಿಧಿ ಕಾಲೇಜಿಗೆ ಬಿಗ್ ಶಾಕ್ ಸಿಕ್ಕಿದೆ. ಈ ಕಾಲೇಜಿನಲ್ಲಿ ಇನ್ಮುಂದೆ ಸರ್ಕಾರಿ ಪರೀಕ್ಷೆ ನಡೆಸದಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಬೆಂಗಳೂರು ನಗರ ಡಿಸಿ ಜಗದೀಶ್ ತಿಳಿಸಿದ್ದಾರೆ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟ ಕೃತ್ಯ ಎಸಗಿರುವುದು ಯಾರು ಎಂಬ ಬಗ್ಗೆ ತನಿಖೆ ಮಾಡಲಾಗಿದೆ. ವಸ್ತ್ರ ಸಂಹಿತೆ ಬಗ್ಗೆ ತರಬೇತಿ ನೀಡಿದ್ದರೂ ಇಷ್ಟೆಲ್ಲ ಸಮಸ್ಯೆಯಾಗಿದೆ. ಜನಿವಾರ ಘಟನೆಯಲ್ಲಿ ಕರ್ತವ್ಯ ಲೋಪವಾಗಿರುವ ಕಾರಣ ಕೃಪಾನಿಧಿ ಕಾಲೇಜಿನಲ್ಲಿ ಇನ್ಮುಂದೆ ಸರ್ಕಾರಿ ಪರೀಕ್ಷೆಗಳನ್ನು ನಡೆಸದಂತೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡುತ್ತೇವೆ. ಪರೀಕ್ಷಾರ್ಥಿಗಳ ಜನಿವಾರವನ್ನು ಉದ್ದೇಶಪೂರ್ವಕವಾಗಿ ತೆಗೆಸಲಾಗಿರುವ ಕಾರಣ ಕೃಪಾನಿಧಿ ಕಾಲೇಜಿನಲ್ಲಿ ಇನ್ಮುಂದೆ ಪರೀಕ್ಷಾ ಕೇಂದ್ರ ನೀಡದಂತೆ ವರದಿ ನೀಡುತ್ತೇವೆ ಎಂದು ಬೆಂಗಳೂರು ನಗರ ಡಿಸಿ ಜಗದೀಶ್ ತಿಳಿಸಿದ್ದಾರೆ. ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದ್ದಾರೆ ಅಂತ ಏನು ದೂರು ಬಂದಿತ್ತು. ದೂರು ಬಂದ ತಕ್ಷಣ ನಮ್ಮ ಅಧಿಕಾರಿಗಳನ್ನು ಸಿಇಟಿ ಕೇಂದ್ರಕ್ಕೆ ಕಳಿಸಿ ಒಂದು ತನಿಖೆಯನ್ನು ಸಹ ನಾವು ಮಾಡಿಸಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ, ಈಗ ಆಲ್ರೆಡಿ ಸರ್ಕಾರ ಈ ವಿಷಯದಲ್ಲಿ ಭಾಳ ಸೀರಿಯಸ್ ಆಗಿದೆ. 3 ಜನರ ಮೇಲೆ FIR ಮಾಡಿದ್ದೀವಿ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಆಮೇಲೆ ಪ್ರಿಲಿಮಿನರಿ ತನಿಖೆಯನ್ನು ADC ಅವರ ತಂಡದ ಮೂಲಕ ಪ್ರಿಲಿಮಿನರಿ ತನಿಖೆಯನ್ನು ಮಾಡಿಸಿದ್ದೀವಿ. ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಯಾರು ಮಾಡಿದ್ದಾರೆ, ಉದ್ದೇಶಪೂರ್ವಕ ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಗೊತ್ತಿಲ್ಲ. ಆದರೆ ಕಳೆದ ವರ್ಷ ಆದಂಥ ಘಟನೆಯಿಂದಾಗಿ ಮುಂದೆ ಈ ಥರ ಘಟನೆಗಳಾಗಬಾರ್ದು ಅಂತ KEA ವತಿಯಿಂದ ಡ್ರೆಸ್ ಕೋಡ್ಗೆ ಒಂದು ಅಧಿಕಾರಿಯನ್ನು ನೇಮಕ ಮಾಡಿ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ತರಬೇತಿ ನೀಡಿದ್ದಾಗ್ಯೂ ಸಹ ಇವರು ಕರ್ತವ್ಯದಲ್ಲಿ ಲೋಪ ಎಸಗಿದ್ದಾರೆ. ಆದ್ದರಿಂದ ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕಂತ FIR ಮಾಡಿದ್ದೀವಿ. ಅವರು ಅರೆಸ್ಟ್ ಆಗಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ, ತನಿಖೆ ಮಾಡಿದ್ದೀವಿ. ಈಗ ರಿಪೋರ್ಟ್ ಸಹ ಬಂದಿದೆ. ಅಂಥ ಕೇಂದ್ರದಲ್ಲಿ ಮುಂದೆ ನಾವು KEA ವತಿಯಿಂದ
ಪರೀಕ್ಷೆಗಳನ್ನು ನಡೆಸಬಾರ್ದು ಅಂತಲೂ ನಾನು ಸರ್ಕಾರಕ್ಕೆ ವರದಿಯನ್ನು ಮಾಡ್ತಾಯಿದ್ದೀನಿ. ಎಷ್ಟೆಲ್ಲ ಟಫ್ ಡಿಸಿಷನ್ ತೊಗೋಬೋದು, ಕಠಿಣ ಶಿಸ್ತು ಕ್ರಮ ತೆಗೆದುಕೊಳ್ಬೋದು, ಅದೆಲ್ಲವನ್ನು ಜಿಲ್ಲಾಡಳಿತ ವತಿಯಿಂದ ಸರ್ಕಾರದ ವತಿಯಿಂದ ಮಾಡಲಾಗಿದೆ. ಥ್ಯಾಂಕ್ ಯು. ಸರ್, ಈಗ ತಾವು 2 ದಿವಸಗಳ ರಿಪೋರ್ಟ್ ಮಾಡಿದ್ದೀರಿ, ಸುಪ್ರೀಂ ಕೂಡ ಮಾಡಿದ ರಿಪೋರ್ಟಲ್ಲಿ ವಿದ್ಯಾರ್ಥಿಗಳಿಗೆ ಉದ್ದೇಶಪೂರ್ವಕವಾಗಿ ಸಿಬ್ಬಂದಿ ತೆಗೆಸಿದಾರೆ ಅಂತ ಬಂದಿದ್ದಾರೆ. ಅಲ್ಲ, ರಿಪೋರ್ಟಲ್ಲಿ ಮೇಲ್ನೋಟಕ್ಕೆ ಉದ್ದೇಶಪೂರ್ವಕ ತೆಗೆಸಿದ್ದಾರೆ ಅಂತಲೇ ಕಂಡು ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ತೆಗಿಬೇಡಿ ಅಂತ ಟ್ರೈನಿಂಗ್ ಕೊಟ್ಟು ಸಹ ಇಂಥ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಸಾಕಷ್ಟು ಕೇಂದ್ರಗಳು, ಸಾವಿರಾರು ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆದಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಕೀಯ ಅಂದ್ರೇನೆ ಅಧಿಕಾರ ಹಂಚಿಕೆ, IPL ಬ್ಲಾಕ್ ಟಿಕೆಟ್ ದಂಧೆಕೋರರಿಗೆ ಎಚ್ಚರಿಕೆ, ಡಿಕೆಶಿ ಭೇಟಿ ಬಗ್ಗೆ ಪರಮೇಶ್ವರ್ ಮಾರ್ಮಿಕ ನುಡಿ. ರೈಲ್ವೆ ಆಯ್ತು ಹೆರಿಗೆ ಆಸ್ಪತ್ರೆ, ಸಹ ಪ್ರಯಾಣಿಕ ಮಹಿಳೆಯರ ಸಮಯ ಪ್ರಜ್ಞೆ, ಚಲಿಸುವ ರೈಲಿನಲ್ಲೇ ಮಗುವಿಗೆ ಜನ್ಮ ನೀಡಿದ ತಾಯಿ. ವ್ಯವಸ್ಥೆಯ ಮುಂದೆ ಮಂಡಿಯೂರಲ್ಲ, ಹೈಕೋರ್ಟ್ ವಿಚಾರಣೆಯಿಂದ ದೂರ ಉಳಿಯಲು ಕೇಜ್ರಿವಾಲ್ ನಿರ್ಧಾರ, ಸತ್ಯಾಗ್ರಹದ ಹಾದಿ ಹಿಡಿದ AAP ನಾಯಕ. ಇದಾಗಿ ಸುದ್ದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತ್ಯದ ಕಡೆ ನಮ್ಮ ನಾಡು.